ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೊದಲಿಗೆ ಒಂದು ಪ್ರಶ್ನೆ. ನಿಮ್ಮ ಮನೆಯಲ್ಲಿ ಕೊನೆಯದಾಗಿ ಮೆಂತೆ ಗಂಜಿ ಯಾವಾಗ ಮಾಡಿದ್ದೀರಿ? ಬಹುಶಃ ಕೆಲವರಿಗೆ ನೆನಪೇ ಇರಲಿಕ್ಕಿಲ್ಲ. ಆದರೆ ನಮ್ಮ ಅಜ್ಜಿ ಅಮ್ಮನ ಕಾಲದಲ್ಲಿ ಈ ಗಂಜಿ ವಾರಕ್ಕೆ ಒಮ್ಮೆಯಾದರೂ ಮಾಡುತ್ತಿದ್ದರು. ಯಾಕೆ ಗೊತ್ತಾ? ರುಚಿಗೂ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಇವತ್ತು ನಮ್ಮ ಮಕ್ಕಳು ಪಿಜ್ಜಾ, ಬರ್ಗರ್, ಫ್ರೈಡ್ ರೈಸ್ ಅಂತ ಕೇಳ್ತಾರೆ. ಆದರೆ ನಮ್ಮ ಹಳೆಯ ಸಾಂಪ್ರದಾಯಿಕ ರೆಸಿಪಿಗಳ ರುಚಿ ಅವರಿಗೆ ಗೊತ್ತೇ ಇರಲ್ಲ. ನಾವು ಮಾಡಿಕೊಡದಿದ್ದರೆ ನಾಳೆ ಅವರ ಮಕ್ಕಳಿಗೂ ಈ ರೆಸಿಪಿಗಳ ಬಗ್ಗೆ ಗೊತ್ತಾಗದೇ ಇರಬಹುದು. ಹಾಗಾಗಿ ಇಂದು ನಮ್ಮ ಮನೆಯ ಹಳೆಯ, ಸಿಂಪಲ್ ಮತ್ತು ತುಂಬ ರುಚಿಯಾದ ಮೆಂತೆ ಗಂಜಿ ಮಾಡೋಣ. ಮೊದಲು ಅಕ್ಕಿ ಮತ್ತು ಮೆಂತೆಯನ್ನು ಚೆನ್ನಾಗಿ ತೊಳೆದು ನಡುವೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಚೆನ್ನಾಗಿ ಅದರ ಹಾಲನ್ನು ತೆಗೆದುಕೊಳ್ಳಿ. ಈ ತೆಂಗಿನ ಹಾಲನ್ನು ಬೇಯಿಸಿದ ಅಕ್ಕಿ, ಮೆಂತೆ ಮಿಶ್ರಣಕ್ಕೆ ಸೇರಿಸಿ ನಂತರ ಬೇಕಾದಷ್ಟು ನೀರು ಹಾಕಿ ನಿಧಾನವಾಗಿ ಚೆನ್ನಾಗಿ ಕುದಿಸಿ. ಅಷ್ಟೇ, ಮನೆಯಲ್ಲೇ ಅದ್ಭುತವಾದ ಒಳ್ಳೆಯ ಹಳೆ ಕಾಲದ ರೆಸಿಪಿಯಾಗತ್ತೆ. ಬಿಸಿ ಬಿಸಿ ಗಂಜಿಯ ಮೇಲೆ 1 ಚಮಚ ತುಪ್ಪ ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಅದರ ರುಚಿ ಮಾತಿನಲ್ಲಿ ಹೇಳೋದಕ್ಕೆ ಆಗಲ್ಲ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತದೆ. ನೀವು ಒಮ್ಮೆ ಮಾಡಿ ನೋಡಿ. ನಿಮ್ಮ ಮನೆಯವರಿಗೂ, ವಿಶೇಷವಾಗಿ ಮಕ್ಕಳಿಗೂ ತಿನ್ನಿಸಿ. ಅವರಿಗೆ ಹೇಗನಿಸಿತು ಅಂತ ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಹಳೆಯ ಸಾಂಪ್ರದಾಯಿಕ ರೆಸಿಪಿಗಳನ್ನು ಉಳಿಸೋಣ.